114 एवामयीशे कृतसौहृदार्थाः जनेषु देहं भरवार्तिकेषु गृहेषु जायात्मजरातिरासु न प्रीतियुक्ता यावदर्थाश्च लोके ये वा मयि ईशे कृतसौहृदार्थाः जनेषु देहं भरवार्तिकेषु जनेषु देहंभरवर्तिकेषु गृहेषु जायात्मजरातिरासु न प्रीतियुक्ताः यावत् अर्थाः च लोके ಇದು ಕೂಡ ಋಷಭರೂಪಿ ಪರಮಾತ್ಮ ತನ್ನ ಮಕ್ಕಳಿಗೆ ಉಪದೇಶ ಮಾಡತಕ್ಕಂಥ ಒಂದು ಸಂದರ್ಭ. ಏವಾ ಮೈ ಈಶೇ ಮೈ ಸಾಕ್ಷಾತ್ ಪರಮಾತ್ಮನ ಮಾತು. ಹಾಗಾಗಿ ಯಾರು ಈಶೇ ಮೈ ಈಶನಾದಂತ ನನ್ನಲ್ಲಿ, ಈಶ ಈಶ ಸಾಮರ್ಥ್ಯ ಸಕಲ ಸಾಮರ್ಥ್ಯವನ್ನು ಹೊಂದಿರತಕ್ಕಂತ ನನ್ನಲ್ಲಿ ಕೃತ ಸೌಹೃದಾರ್ಥಾಹ ಕೃತ ಸೌಹೃದಾರ್ಥಾಹ ಅಂದ್ರೆ ಕೃತಂ ಸೌಹೃದಮೇವ ಅರ್ಥಃ ಏಷಾಂತೆ ಅಂದ್ರೆ ನನ್ನಲ್ಲಿ ಸ್ನೇಹ ಭಾವನೆಯನ್ನ ಅಂದ್ರೆ ಭಗವಂತನಲ್ಲಿ ಸಖ್ಯ ಅಂದ್ರೆ ಸ್ನೇಹ ಭಾವನೆಯಿಂದಾಗಿ ಭಕ್ತಿಯನ್ನ ಮಾಡಬೇಕು ಅಂತ ಅರ್ಥ. ಅದೇ ಪ್ರಯೋಜನ. ಕೃಷ್ಣ ಈಗ ಅರ್ಜುನನ ಭಕ್ತಿ ಇದೆಯಲ್ಲ, ಅದು ಸಖ್ಯ ಪ್ರೀತಿ, ಸ್ನೇಹ ಭಾವನೆಯಿಂದ ಮಾಡಿರ್ತಕ್ಕಂಥ ಭಕ್ತಿ, ಸಖ್ಯ ಭಕ್ತಿ. ಹಾಗೆ ಯಾರು ನನ್ನಲ್ಲಿ ಕೃತ ಸೌಹೃದಾರ್ಥಾಹ ಈಶನಾದಂತ ನನ್ನಲ್ಲಿ ಕೃತಂ ಸೌಹೃದಮೇವ ಅರ್ಥ ಅಂದ್ರೆ ಇದೇ ಪ್ರಯೋಜನ. ಭಗವಂತ ಯಾಕಂದ್ರೆ ದ್ವಾಸುಪರ್ಣ ಸಯುಜಾ ಸಖಾಯು ಉಪನಿಷತ್ತು ಹೇಳುತ್ತೆ. ನಮ್ಮ ಒಳಗೆ ಇಬ್ಬರಿದ್ದಾರೆ ದೇಹದ ಒಳಗಡೆ, ಒಬ್ಬ ಜೀವಾತ್ಮ ಮತ್ತು ಪರಮಾತ್ಮ. ಅವರಿಬ್ಬರು ಏನು ಅಂದ್ರೆ ಸ್ನೇಹಿತರು ಅಂತ ಅರ್ಥ. ಜೀವನಿಗೆ ಪರಮಾತ್ಮ ಸ್ನೇಹಿತ. ಆದ್ರೆ ಪರಮಾತ್ಮನನ್ನ ಸ್ನೇಹಿತ ಅಂತ ಯಾರು ತಿಳಿದುಕೊಳ್ಳುವ ಶಕ್ತಿಯನ್ನ ಪಡೆದಿರೋದಿಲ್ಲ. ಅದನ್ನ ನಾವು ಪಡಿಬೇಕು, ಆ ಭಾವನೆಯನ್ನು ಹೊಂದಬೇಕು. ಸ್ನೇಹಿತ ಯಾವತ್ತೂ ಕೂಡ ಏನೋ ಒಂದು ಪೂರ್ವಾಗ್ರಹ ಇಟ್ಟುಕೊಂಡು ಅಥವಾ ಯಾವುದೋ ಅನಿವಾರ್ಯ ಕಾರಣತೆಯಿಂದ ನಮಗೆ ಸಹಕಾರ ಮಾಡೋದಲ್ಲ. ಪ್ರತಿ ಸಂದರ್ಭದಲ್ಲೂ ಜೊತೆಗಿರ್ತಾನೆ, ಕಷ್ಟ ನಷ್ಟ ಸುಖ ದುಃಖ ಎಲ್ಲದಲ್ಲೂ ಜೊತೆಗಿರ್ತಾನೆ. ಹಾಗೆ ಭಗವಂತ ನಿರಂತರವಾಗಿ ನಮ್ಮ ಜೊತೆಯಲ್ಲಿರ್ತಾನೆ. ಹಾಗೆ ಆ ಭಗವಂತನ ಸ್ನೇಹವನ್ನು ನಾವು ಪಡಿಬೇಕು. ಇದೇ ದೊಡ್ಡ ಪ್ರಯೋಜನ. ಈ ಭಾವನೆಯನ್ನು ಹೊಂದಿರಬೇಕು. ಕೃತಂ ಸೌಹೃದಂ, ಭಗವಂತನಲ್ಲಿ ಮಾಡಲ್ಪಟ್ಟ ಒಂದು ಸ್ನೇಹ ಭಾವನೆ ಇದೆಯಲ್ಲ, ಅದೇ ದೊಡ್ಡ ಪ್ರಯೋಜನ. ದೇವರು ನನಗೆ ಸ್ನೇಹಿತನಾಗಬೇಕು. ದೇವರು ನನ್ನ ಸ್ನೇಹ ಹೇಗೆ ಕೃಷ್ಣ ಅರ್ಜುನನನ್ನ ಸ್ನೇಹಿತ ಎಂಬಂತೆ ಕಂಡನು, ಹಾಗೆ ನನ್ನನ್ನ ಅರ್ಜುನನಂತೆ ಸ್ನೇಹಿತನಂತೆ ಕಾಣಬೇಕು. ಅದೇ ಪ್ರಯೋಜನ. ನಾನು ಇಷ್ಟೆಲ್ಲ ಸಾಧನೆಗಳನ್ನ, ಧರ್ಮ ಕಾರ್ಯಗಳನ್ನ, ದಾನಾದಿಗಳನ್ನ, ಯಜ್ಞಾದಿಗಳನ್ನ ಮಾಡ್ಲಿಕ್ಕೆ ಮುಖ್ಯ ಕಾರಣ ಯಾವುದು? ದೇವರು ನನ್ನನ್ನ ಸ್ನೇಹಿತನಂತೆ ಕಾಣಬೇಕು. ಈ ಪ್ರಯೋಜನವನ್ನು ಹೊತ್ತು ಸತ್ಕರ್ಮ ನಿರತರಾಗಬೇಕು. ಜನೇಶು ದೇಹ ಹೀಗೆ ಈ ಭಾವನೆ ಇರಬೇಕು. ಇನ್ನು ನಮ್ಮ ಸುತ್ತಮುತ್ತಲು ಇರತಕ್ಕಂಥ ಜನರು, ಎಷ್ಟೋ ಜನರಿದ್ದಾರೆ. ಅನೇಕ ರೀತಿಯಾಗಿರ್ತಕ್ಕಂಥ ಜನರಲ್ಲಿ ಜಾಯಂತೇತಿ ಜನ ಅಂದ್ರೆ ಬರೀ ಮನುಷ್ಯರು ಅಂತ ಅರ್ಥ ಅಲ್ಲ. ಹುಟ್ಟಿರುವಂತ ನಾವು ಸಾಕಿದ ಪ್ರಾಣಿ ಇರಬಹುದು, ನಾವು ಬೆಳೆಸಿದ ಗಿಡ ಮರ ಬಳ್ಳಿಗಳಿರಬಹುದು, ಎಲ್ಲದರ ಬಗ್ಗೆಯೂ ಕೂಡ ದೇಹಂಭರ ವಾರ್ತಿಕೇಶು, ಮತ್ತು ಈ ನಮ್ಮ ದೇಹ ಮತ್ತು ಅಂಬರ ಬಟ್ಟೆ ಮತ್ತು ವಾರ್ತಿಕ ಅಂದ್ರೆ ವಾರ್ತಾ ಅಂದ್ರೆ ನಮ್ಮ ಜೀವನೋಪಾಯಗಳು. ಡಾಕ್ಟ್ರು, ಇಂಜಿನಿಯರು, ಬೇರೆ ಬೇರೆ ತರ. ಈಗ ಹಿಂದಿನ ಕಾಲಕ್ಕೆ ಹೋಗೋದು ಅಂತ ಆದ್ರೆ ಕುದುರೆ ನೋಡ್ಕೊಳ್ಳೋರು, ಆನೆ ನೋಡ್ಕೊಳ್ಳೋರು, ಏನೋ ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡತಕ್ಕಂಥವ್ರು, ಅನೇಕ ರೀತಿಯಾಗಿರ್ತಕ್ಕಂಥ ವೃತ್ತಿಗಳು. ಆ ಎಲ್ಲಾ ಉಪಜೀವನಗಳು ವಾರ್ತಾ ಅಥವಾ ವಾರ್ತಿಕ ಅಂದ್ರೆ ಸಮುದಾಯ, ಜನ ಸಮುದಾಯ. ಇದೆಲ್ಲದರಲ್ಲೂ ಮತ್ತು ಗೃಹೇಶು ನಮ್ಮ ಅನೇಕ ರೀತಿಯಾಗಿರ್ತಕ್ಕಂಥ ಮನೆಗಳು, ಜಾಯ ಹೆಂಡತಿ, ಆತ್ಮಜ ಅಂದ್ರೆ ಮಕ್ಕಳು, ರಾತಿ ಅಂತ ಹೇಳಿದ್ರೆ ಸ್ನೇಹಿತ ಅಂತ ಅರ್ಥ. ಇದು ವಿಶೇಷವಾದ ಪದ ರಾತಿ. ಜಾಯಾತ್ಮಜ ರಾತಿ ಅಂದ್ರೆ ನಮ್ಮ ಸ್ನೇಹಿತರು. ರಾಸು ರೈಹಿರಾಯು ರಾಹ ಎಂಬುವಂಥದ್ದು ಸಂಪತ್ತು ಎಂಬ ಅರ್ಥವನ್ನು ಕೊಡ್ತಕ್ಕಂಥ ಶಬ್ದ. ರೈ ಶಬ್ದ ಅದು. ರೈಹಿರಾಯು ರಾಯ. ಆ ರಾಹ ಅಂತ ಅದು ಸಂಪತ್ತು ಎಂಬ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಶಬ್ದ. ಹಾಗಾಗಿ
ನೋಡಿ ಅಲ್ಲಿ ಜಾಯ ಆತ್ಮಜ ಆ, ಜಾಯ ಆತ್ಮಜ ಆ, ರಾತಿ ಮತ್ತು ರಾ 4 ನಾಮಪದಗಳಿದ್ದಾವೆ. ಅದು ರೈ ಶಬ್ದ ರಾಹ ರಾಯೋ ರಾಯ ಅಂತ ಆಗುತ್ತೆ. ರಾಹ ಅಲ್ಲಿ ರಾಸು ಅನ್ನೋದು ಸಪ್ತಮಿ ಭಕ್ತಿಯ ವಚನ. ಜಾಯಾಚ ಆತ್ಮಜಾಶ್ಚ ರಾತಿಶ್ಚ ಅಥವಾ ರಾತಿ ರಾತಿ ರಾತಯ ರಾತಯಶ್ಚ ರಾಶ್ಚ ರಾ ಅಂದ್ರೆ ಸಂಪತ್ತು. ಜಾಯಾತ್ಮಜ ರಾತಿ ರಾಯ ಪ್ರಥಮ ವಿಭಕ್ತಿ ಬಹುವಚನ ರಾಯ ಅಂತ ಆಗುತ್ತೆ. ಜಾಯಾತ್ಮಜ ರಾತಿ ರಾಯ ತಾಸು ಜಾಯಾತ್ಮಜ ರಾತಿ ರಾಸು. ಇವುಗಳಲ್ಲಿ ಹೆಂಡತಿಯಲ್ಲಿ, ಮಕ್ಕಳಲ್ಲಿ, ಸ್ನೇಹಿತರಲ್ಲಿ ಮತ್ತು ಸಂಪತ್ತುಗಳಲ್ಲಿ ಮತ್ತು ಯಾವ ಲೋಕೆ ಯಾವದರ್ಥ ಮತ್ತು ಲೋಕೆ ಯಾವದರ್ಥ, ಲೋಕದಲ್ಲಿ ಇನ್ ಯಾವ್ಯಾವ ಸಂಪತ್ತುಗಳಿದ್ದಾವೋ ನಮ್ಮ ದೃಷ್ಟಿ ಒಬ್ಬೊಬ್ಬರ ದೃಷ್ಟಿಯಲ್ಲಿ ಒಂದೊಂದು ಸಂಪತ್ತುಗಳು ಅಂತಿರ್ತವೆ. ಹೀಗೆ ಲೋಕದಲ್ಲಿ ಯಾವ ಯಾವ ಸಂಪತ್ತುಗಳು ಅಂತಿದ್ದಾವೋ ಅದು ಯಾವುದರಲ್ಲೂ ಕೂಡ ನ ಪ್ರೀತಿಯುಕ್ತಾ ನ ಪ್ರೀತಿಯುಕ್ತಾ ಪ್ರೀತಿಯುಕ್ತರಾಗಿರಬಾರದು ಅಂದ್ರೆ ಅವುಗಳ ಕಡೆ ಆಕರ್ಷಿತರಾಗಬಾರದು ಅಂತ ಅರ್ಥ. ನ ಪ್ರೀತಿಯುಕ್ತ ಅವುಗಳ ಕಡೆಯಲ್ಲಿ ನಾವು ಆಕರ್ಷಣೆಯನ್ನು ಹೊಂದಬಾರದು. ಹೀಗೆ ಇದು ವೃಷಭರೂಪಿ ಪರಮಾತ್ಮನ ಒಂದು ಉಪದೇಶ. ಅಂದ್ರೆ ಏನು, ಭಗವಂತನಲ್ಲಿ ನಾವು ಸ್ನೇಹಪೂರ್ವಕವಾದ ಭಕ್ತಿಯನ್ನ ಮಾಡಬೇಕು. ಸ್ನೇಹ ಅಂದ್ರೆ ಪ್ರೀತಿ ಅಂದ್ರೆ ಅದು ಭಗವಂತನಲ್ಲಿ ಮಾತ್ರ, ಆಕರ್ಷಣೆ ಅಂದ್ರೆ ದೇವರಲ್ಲಿ ಮಾತ್ರ. ಮತ್ತು ಯಾವುದರಲ್ಲೂ ಕೂಡ ಓವರ್ ಅಟ್ಯಾಚ್ಮೆಂಟ್ ಇರಬಾರದು, ವಿಪರೀತವಾಗಿರ್ತಕ್ಕಂಥ ಆಕರ್ಷಣೆ ಪ್ರೀತಿ ಸ್ನೇಹಗಳು ಇರಬಾರದು. ಕೇವಲ ದೇವರಲ್ಲಿ ಮಾತ್ರ ವಿಪರೀತವಾಗಿರ್ತಕ್ಕಂಥ ಪ್ರೀತಿ ಭಕ್ತಿ ಆಕರ್ಷಣೆ ಸ್ನೇಹ ಎಂಬುದು ಇರಬೇಕು ಅನ್ನೋದನ್ನ ವೃಷಭರೂಪಿಯಾಗಿರ್ತಕ್ಕಂಥ ಪರಮಾತ್ಮ ನಮ್ಗೆ ಉಪದೇಶವನ್ನು ಕೊಡ್ತಕ್ಕಂಥದ್ದು. ಅಂದ್ರೆ ಹರಿಭಕ್ತಿಯೇ ಪರಮಶ್ರೇಷ್ಠವಾಗಿರ್ತಕ್ಕಂಥದ್ದು. ಈ ಭಾವನೆಯನ್ನು ಇದೆಲ್ಲ ಒಟ್ಟು ಪ್ರಕರಣ ಏನು ಅಂದ್ರೆ ಮಹಾತ್ಮರು ಯಾರು ಎಂಬುದಾಗಿ ಹೇಳ್ತಕ್ಕಂಥ ಪ್ರಕರಣ. ಅಲ್ಲಿ ನೋಡಿ ಹಿಂದಿನ ಶ್ಲೋಕವು 5:5:2, ಇದು 5:5:3. ಯಾರು ಮಹಾತ್ಮರು ಎಂಬುದಾಗಿ ಹೇಳ್ತಕ್ಕಂಥ ಪ್ರಕರಣ. ಈ ಭಾವನೆಯನ್ನು ಯಾರು ಹೊತ್ತಿರ್ತಾರೋ ಅಂದ್ರೆ ಜಗತ್ತಿನಲ್ಲಿ ಇರತಕ್ಕಂಥ ಪ್ರತಿಯೊಂದರ ಬಗ್ಗೆಯೂ ಕೂಡ ಒಂದು ರೀತಿ ತಿರಸ್ಕಾರ ಭಾವನೆ ಅಥವಾ ಆಕರ್ಷಣೆ ಇಲ್ಲದೆ ಇರತಕ್ಕಂಥ ಸ್ವಭಾವವನ್ನು ಹೊತ್ತು ಕೇವಲ ದೇವರ ಬಗ್ಗೆ ಯಾರು ಆಕರ್ಷಣೆಯನ್ನು ಹೊತ್ತಿರ್ತಾರೋ ಅವರು ಮಹಾತ್ಮರು ಎಂಬುದಾಗಿ ಹೇಳ್ತಕ್ಕಂಥ ಒಂದು ಪ್ರಸಂಗ. ವ್ಯಾಖ್ಯಾನ ನೋಡ್ಕೊಳ್ಳಿ. ಈಶೇ ಮಯಿ, ಈಶನಾಗಿರ್ತಕ್ಕಂಥ ಒಡೆಯನಾಗಿರ್ತಕ್ಕಂಥ ನನ್ನಲ್ಲಿ ಕೃತಂ ಸೌಹೃದಂ ಮಾಡಲ್ಪಟ್ಟ ಸ್ನೇಹ ಭಾವ. ಸ್ನೇಹ ಏವ ಅರ್ಥ, ಅದೇ ಅರ್ಥ ಶಬ್ದಕ್ಕೆ ಪ್ರಯೋಜನ ಅಂತ ಅರ್ಥ. ಅದೇ ಪ್ರಯೋಜನ ಯಾರಿಗೆ ಇದೆಯೋ ಯೇಷಾಂತೆ ಅವರು ಕೃತ ಸೌಹೃದಾರ್ಥಾ ತೇ ನಿಷ್ಕಾಮಾಹ ಅಂದ್ರೆ ನಿಷ್ಕಾಮ, ಬೇರೆ ಯಾವುದರ ಬಗ್ಗೆನೂ ಕೂಡ ಕಾಮನೆಗಳಿಲ್ಲ. ದೇಹಂಬರಾಣಾಂ ವಾರ್ತ, ದೇಹಂಬರ ವಾರ್ತಿಕೇಶು, ದೇಹಂಬರಾಣಾಂ ವಾರ್ತ, ದೇಹ ಅಂದ್ರೆ ಬಟ್ಟೆ, ದೇಹ ಅಂದ್ರೆ ನಮ್ಮ ದೇಹ, ಅಂಬರ ನಾವು ಹಾಕಿಕೊಳ್ತಕ್ಕಂಥ ಬಟ್ಟೆ, ವಾರ್ಥ ಅಂದ್ರೆ ನಮ್ಮ ಜೀವನೋಪಾಯ, ಯೇಷು ತೇಷು ಇವೇ ಮೊದಲಾದವುಗಳಲ್ಲಿ, ಮತ್ತು ಜನೇಶು ಎಲ್ಲ ಜನರಲ್ಲಿ, ತಥಾ ಗೃಹೇಶು ನಮ್ಮ ಮನೆಗಳಲ್ಲಿ, ದಾರ ಪುತ್ರ ಮಿತ್ರ ದ್ರವ್ಯೇಶು ನೋಡಿ, ದಾರ ಪುತ್ರ ಮಿತ್ರ ದ್ರವ್ಯೇಶು. ಜಾಯ ಅಂದ್ರೆ ದಾರ ಹೆಂಡತಿ, ಆತ್ಮ ಅಂದ್ರೆ ಆತ್ಮಜ ಅಂದ್ರೆ ಪುತ್ರ ಮಕ್ಕಳು, ರಾತಿ ಅಂದ್ರೆ ಮಿತ್ರರು, ಮಿತ್ರರು, ರಾ ಅಂದ್ರೆ ಸಂಪತ್ತು, ರಾ ಇವುಗಳ ದ್ರವ್ಯಗಳಲ್ಲಿ ಪ್ರೀತಿಯುಕ್ತಾಹನ ಇವುಗಳಲ್ಲಿ ಪ್ರೀತಿ ಇರಬಾರದು. ಲೋಕೆ ಪ್ರಾಕೃತ ವಿಷಯ, ಅಲ್ಲಿ ಯಾವದರ್ಥಾಶ್ಚ ಲೋಕೆ, ಇಷ್ಟು ಮಾತ್ರ ಅಲ್ಲಿ ಇನ್ನು ಲೋಕದಲ್ಲಿ ಏನೇನಿದೆ ಅವೆಲ್ಲವೂ ಕೂಡ ಯಾವದರ್ಥಾಶ್ಚ ಲೋಕೆ ಪ್ರಾಕೃತ ವಿಷಯ, ಯಾವ ಸ್ವದೇಹ ಧಾರಣಾದಿ ಉಪಯೋಗಿ ಅರ್ಥ, ನಮ್ಮ ದೇಹ ಧಾರಣೆಗೆ ಬೇಕಾಗಿರತಕ್ಕಂಥ ಇನ್ನೇನೇನಿರುತ್ತೋ ಉಪಯೋಗಿ ಅರ್ಥ ವಿಷಯಗಳು, ವಿಷಯ ಸ್ವೀಕಾರ್ಯ ಯೇಷಾಂತೆ ಮಹಾಂತಹ. ಈಗ ಯಾವುದರ ಬಗ್ಗೆಯೂ ಕೂಡ ಯಾರಿಗೆ ಆಕರ್ಷಣೆ ಇರೋದಿಲ್ವೋ ಅವರೇ ಮಹಾತ್ಮರು. ಈಶೇ ಮಯಿ, ಈಶನಾದಂತ ನನ್ನಲ್ಲಿ ಕೃತ ಸೌಹೃದಾರ್ಥಾ ಮಾಡಲ್ಪಟ್ಟ ಸ್ನೇಹ ಭಾವನೆಯನ್ನು ಹೊಂದಿರುವವರು, ಅಂದ್ರೆ ನನ್ನಲ್ಲಿ ಸ್ನೇಹ ಭಾವನೆಯನ್ನು ಹೊಂದಿರಬೇಕು, ಸ್ನೇಹಪೂರ್ವಕವಾದ ಭಕ್ತಿಯನ್ನ ಹೊಂದಿರುವಂತ ವ್ಯಕ್ತಿಗಳು. ದೇಹಂಭರ ವಾರ್ತಿಕೇಶು, ದೇಹ ಬಟ್ಟೆ ಜೀವನೋಪಾಯ ಮೊದಲಾದವುಗಳಲ್ಲಿ, ಜನೇಶು ನಮ್ಮ ಸುತ್ತಮುತ್ತಲಿನ ಜನರಲ್ಲಿ, ಅಥವಾ ಗೃಹೇಶು ನಮ್ಮ ಮನೆ ಮೊದಲಾದವುಗಳಲ್ಲಿ, ಜಾಯಾತ್ಮಜ ರಾತಿರಾಸು ಹೆಂಡತಿ ಮಕ್ಕಳು ಸ್ನೇಹಿತರು ಸಂಪತ್ತು ಇವುಗಳಲ್ಲಿ, ಮತ್ತು ಲೋಕೆ ಯಾವದರ್ಥ ಈ ಜಗತ್ತಿನಲ್ಲಿ ಇನ್ನೇನು ಸಂಪತ್ತುಗಳೆಂಬುದಾಗಿದೆಯೋ ಅವೆಲ್ಲವುಗಳಿಗೂ ಕೂಡ ನ ಪ್ರೀತಿಯುಕ್ತ ಸ್ನೇಹ ಭಾವನೆಯನ್ನ ಪ್ರೀತಿ ಭಾವನೆಯನ್ನ ಯಾರು ಹೊಂದಿಲ್ಲವೋ ತೇ ಮಹಾಂತ. ಹಿಂದಿನ ಶ್ಲೋಕದಲ್ಲಿದೆ ಮಹಾಂತಸ್ತೆ ಅಂದ್ರೆ ತೇ ಮಹಾಂತಹ, ಅಂತವರೇ ಮಹಾತ್ಮರು, ಅವರೇ ಮಹಾತ್ಮರು. ಅಂತವರ ಒಂದು ಸಂಘ ನಮಗಾಗಬೇಕು ಅಂತ ನಾವು ಪ್ರಾರ್ಥನೆ ಮಾಡಬೇಕು. ಏವಾ ಮಯೀಶೇ ಕೃತ ಸೌಹೃದಾರ್ಥಾ ಜನೇಶು ದೇಹಂ ಭರಾವಾರ್ತಿಕೇಶು
ಗೃಹೇಶು ಜಾಯಾತ್ಮಜರಾತಿರಾಸು ನ ಪ್ರೀತಿಯುಕ್ತ ಯಾವದರ್ಥಾಸ್ತಲೋಕೆ. ಶ್ರೀಕೃಷ್ಣಾರ್ಪಣಮಸ್ತು.